A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ವಿಶ್ವ ಏಡ್ಸ್ ದಿನಾಚರಣೆ. ಏಡ್ಸ್ನಿಂದ ದೂರವಿರುವಂತೆ ಜಾಗೃತಿ ಜಾಥಾ. HIV ಏಡ್ಸ್ಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ದೊರೆಯುತ್ತದೆ. ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಆರೋಗ್ಯ ಇಲಾಖೆಯು ಸಂಯುಕ್ತವಾಗಿ ವಿಶ್ವ ಏಡ್ಸ್ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ JMFC ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಶಕುಂತಲಾ ಹಾಗೂ ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಸಂತೋಷ್ ಕುಮಾರ್ ಮಾತನಾಡಿ, HIV ಏಡ್ಸ್ಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ದೊರೆಯುತ್ತದೆ. ಲೈಂಗಿಕ ಸಂಗಾತಿಗಳು ರಕ್ತದತ್ತ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಏಡ್ಸ್ ನೇರವಾಗಿ ರೋಗಿಗಳನ್ನು ಸಾಯಿಸುವುದಿಲ್ಲ. ಮನುಷ್ಯನ ಶರೀರದಲ್ಲಿ ಬಿಳಿ ರಕ್ತ ಕಣಗಳನ್ನು ಹೀರಿಕೊಂಡು ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿ TB, ಫಂಗಲ್ ಇನ್ಫೆಕ್ಷನ್, ನ್ಯುಮೋನಿಯಾ, ಮೆದುಳು ಇನ್ಫೆಕ್ಷನ್ ಕಾಯಿಲೆಗಳಿಗೆ ತುತ್ತಾಗಿ ಸಾವನ್ನಪ್ಪುತ್ತಾರೆ ಎಂದು ತಿಳಿಸಿದರು. ಇದನ್ನು ತಡೆಗಟ್ಟಲು ಸುರಕ್ಷಿತ ಲೈಂಗಿಕ ಕ್ರಿಯೆ, ಸಿರಿಂಜ್ ಮತ್ತು ಬ್ಲೇಡ್ಗಳನ್ನು ಒಬ್ಬರಿಗೆ ಮಾತ್ರ ಬಳಸುವುದು, ಒಬ್ಬರಿಗಿಂತ ಹೆಚ್ಚಿನ ಸಂಗಾತಿಗಳನ್ನು ಹೊಂದಿರುವವರು ಕಾಂಡೋಮ್ ಬಳಸುವುದು ತಡೆಗಟ್ಟುವ ಕ್ರಮಗಳಾಗಿವೆ. ಆರೋಗ್ಯ ಇಲಾಖೆಯಿಂದ ವಿಶೇಷ ಶಿಕ್ಷಣವನ್ನು ನೀಡಲಾಗುತ್ತದೆ. ಆರಂಭದಲ್ಲಿ 2-3 ತಿಂಗಳುಗಳ ಕಾಲ HIV ಇದ್ದರೂ ಗುರುತಿಸಲಾಗುವುದಿಲ್ಲ. ಅಂಥವರಿಗೆ ರಿಪೀಟ್ ಟೆಸ್ಟ್ ಮಾಡಲಾಗುತ್ತದೆ ಎಂದರು. ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು, ಆರೋಗ್ಯ ಇಲಾಖೆ ಸಿಬ್ಬಂದಿ ನಗರದ ಪ್ರಮುಖ ರಸ್ತೆಗಳಲ್ಲಿ ನಡೆದ ಜಾಥಾದಲ್ಲಿ ಭಾಗವಹಿಸಿ ಏಡ್ಸ್ನಿಂದ ದೂರವಿರುವಂತೆ ಜಾಗೃತಿ ಮೂಡಿಸಿದರು. ಈ ವೇಳೆ ವಕೀಲರ ಸಂಘದ ಉಪಾಧ್ಯಕ್ಷ ಶಿವಾನಂದ, ಕಾರ್ಯದರ್ಶಿ ಶ್ರೀನಾಥ್, ಖಜಾನ್ಸಿ ಚೌಡಪ್ಪ, ವಿ ರಮೇಶ್, ವಿಜಯ್, ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶ್ರೀನಿವಾಸ ರೆಡ್ಡಿ, ಆರೋಗ್ಯ ಸುರಕ್ಷತಾ ಅಧಿಕಾರಿಗಳಾದ ಸರಸ್ವತಮ್ಮ ಸೇರಿದಂತೆ ಶಿಕ್ಷಕರು ಮತ್ತಿತರರು ಭಾಗವಹಿಸಿದ್ದರು. ಇದರ ಮುಖ್ಯ ಉದ್ದೇಶ ಮತ್ತು ಥೀಮ್ ಏನಂತಂದರೆ, ಈ ವರ್ಷದ್ದು ನಾವು ಏಡ್ಸ್ ನಿಯಂತ್ರಿಸಲು ಏನೇನೋ ಅಡೆತಡೆಗಳು ಬರುತ್ತೆ ಅದನ್ನೆಲ್ಲ ಕೊನೆಗಾಣಿಸೋಣ ಅನ್ನೋ ಒಂದು ಥೀಮಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ HIV ಅಂದರೆ ಎಲ್ಲರಿಗೂ ಗೊತ್ತು, ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಸೊ ಈ ಕಾಯಿಲೆಯಿಂದ ಈ ದಿನ ಏನು ಮಾಡ್ತಾ ಇದ್ದೀವಿ ನಾವು ಅಂತಂದರೆ, ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸೋ ಅಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ಯಾರ್ಯಾರು HIV ಸಾವನ್ನಪ್ಪಿದ್ದಾರೆ ಅವ್ರನ್ನ ಸ್ಮರಿಸೋ ಅಂಥ ಕಾರ್ಯಕ್ರಮ ಆಗ್ತಾಯಿದೆ. ಮತ್ತು ಯಾರು HIV ಈಗ ಬಳಲ್ತಾ ಇದ್ದಾರೆ ಅವರಿಗೆ ಒಂದು ನಾವು ಮನೋಸ್ಥೈರ್ಯ ತುಂಬುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾಯಿದ್ದೀವಿ. ಸೊ ಏಡ್ಸು ಯಾವ ಥರ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಏಡ್ಸು ಒಂದು ವೈರಸ್ಸಿಂದ ಬರೋವಂಥದ್ದು. 2 ಥರ ವೈರಸ್ ಇದೆ, HIV-1 ಮತ್ತು HIV-2 ಅಂತ. ಇದು ಹರಡುವ ರೀತಿ 3 ವಿಧದಲ್ಲಿ ಹರಡುತ್ತೆ. ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ, ಸೆಕ್ಷುವಲ್ ಕಾಂಟ್ಯಾಕ್ಟಿಂದ ಮತ್ತು ಮದರಿಂದ ಮಗುಗೆ ಬರುವಂಥ ಸಾಧ್ಯತೆ ಇದೆ. ಸೊ ಇದನ್ನು ನಾವು ಯಾವ ರೀತಿ ತಡೆಗಟ್ಬೋದು ಅಂತಂದರೆ, ಫಸ್ಟು ಟೆಸ್ಟಿಂಗ್ ಆಗಬೇಕು. ಬರೋರಿಗೆ, ನಾವು ಸಸ್ಪೆಕ್ಟ್ ಮಾಡೋರಿಗೆ ಮತ್ತು ಯಾರು ಹೈ ರಿಸ್ಕ್ ಗ್ರೂಪ್ ಇರ್ತಾರೆ ಅವ್ರಿಗೆ ಆದಷ್ಟು ಬೇಗ ಟೆಸ್ಟ್ ಮಾಡಬೇಕಾಗತ್ತೆ. ಟೆಸ್ಟ್ ಆದ ತಕ್ಷಣ, ಕಂಡುಹಿಡಿದ ತಕ್ಷಣ ಟ್ರೀಟ್ಮೆಂಟು ಬೇಗ ಸ್ಟಾರ್ಟ್ ಮಾಡಬೇಕಾಗ್ತದೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಅವ್ರ ಜೀವನವನ್ನು ನಾವು ಇನ್ನು ಸ್ವಲ್ಪ ಮುಂದಕ್ಕೆ ಬದುಕೋ ರೀತಿ ಮಾಡ್ಬೋದು. ಇದು ಯಾಕೆ ಜನರಿಗೆ ಇದು ವಾಸಿ ಆಗೋದಿಲ್ಲ ಅಂತಂದರೆ, CD4 ಸೆಲ್ ಕೌಂಟನ್ನು ಈ ವೈರಸ್ಗಳು ಸಾಯಿಸ್ತವೆ. CD4 ಇರೋದು ಇಮ್ಯುನಿಟಿನ ಕಾಪಾಡಲಿಕ್ಕೆ. ಯಾವಾಗ ಇಮ್ಯುನಿಟಿ ಹೋಗುತ್ತೋ ಆಗ ಮನುಷ್ಯನಿಗೆ ಬೇರೆ ಬೇರೆ ಕಾಯಿಲೆಗಳು ಆವರಿಸ್ಕೊಳ್ತವೆ. ಸೊ ಆ ಕಾಯಿಲೆಗಳಿಂದ ಈ ಜನರು HIV ಸಾಯ್ತಾರೆ. ಸೊ ಈ ಮೂಲಕ ನಾ ಹೇಳೋದು ಅಂತಂದರೆ, ಪ್ರತಿಯೊಬ್ಬರಲ್ಲಿ ಅರಿವು ಮೂಡಿಸ್ಬೇಕು. ಸ್ಟಿಗ್ಮಾ ಏನಿದೆ ಅದನ್ನು ಹೋಗ್ಲಾಡಿಸ್ಬೇಕು. ಸೊಸೈಟಿಯಲ್ಲಿ ಅಂಥ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಪ್ರತಿಯೊಬ್ಬರು ಬಂದು ಟೆಸ್ಟ್ ಮಾಡಿಸ್ಕೊಂಡು ಆದಷ್ಟು ಬೇಗ ಈ ಕಾಯಿಲೆಯನ್ನು ಟ್ರೀಟ್ ಮಾಡಿದ್ರೆ ಮತ್ತು ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅವ್ರಿಗೆ ಕೊಡಬೇಕಾಗ್ತದೆ. ಯಾವುದರಿಂದ ಹರಡ್ತದೆ, ಯಾವ ಥರ ನಾವು ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ನ ಯೂಸ್ ಮಾಡಬಾರ್ದು. ಮತ್ತು ಹಾಸ್ಪಿಟ್ಲುಗಳಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾದ್ರೆ ಹೊಸ ಸಿರಿಂಜ್ಗಳನ್ನ ಬಳಸೋದು, ಆ ರೀತಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೊಗೊಂಡ್ರೆ ಈ ಕಾಯಿಲೆಯನ್ನು ತಡೆಗಟ್ಬೋದು ಅಂತ ಹೇಳ್ತಾ 2 ಮಾತು ಮುಗಿಸ್ತೀವಿ. ರೋಗ ಲಕ್ಷಣಗಳು ಅದು HIV ಅನ್ನೋದು ವೈರಸ್ಸು. ನಮ್ಮ ಆಸ್ಪತ್ರೆಯಲ್ಲಿ ಮತ್ತು ಪ್ರತಿ ಆರೋಗ್ಯ ಕೇಂದ್ರಗಳಲ್ಲಿ ICTC ಅಂತ ಒಂದು ಸೆಂಟರ್ ಇರುತ್ತೆ, ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್ ಅಂತ. ಸೊ ಇದರಲ್ಲೇ ಹೈ ರಿಸ್ಕ್ ಬಿಹೇವಿಯರ್ ಇರೋವಂಥವರು ಟೆಸ್ಟ್ ಮಾಡ್ಕೋಬೋದು. ಸೊ ಯಾವುದೇ ರಿಸಲ್ಟನ್ನು ನಾವು ಗೌಪ್ಯತೆ ಕಾಪಾಡ್ಕೊಳ್ತೀವಿ, ಯಾರಿಗೂ ಹೇಳೋದಿಲ್ಲ. ಮತ್ತು ಈಗಾಗಲೇ ಗೊತ್ತಿರೋಂಗೆ ಪ್ರೆಗ್ನೆಂಟ್ಸ್ಗೆ ಎಲ್ಲರಿಗೂ ಕಂಪಲ್ಸರಿ ಟೆಸ್ಟಿಂಗ್ ಮಾಡ್ತಾಯಿದ್ದೀವಿ. ಸೊ ಪ್ರೆಗ್ನೆನ್ಸ್ಗೆ ಟೆಸ್ಟ್ ಮಾಡೋ ಉದ್ದೇಶ ಏನು ಅಂದರೆ, ತಾಯಿಯಿಂದ ಮಗುಗೆ ಹರಡುವಂಥದ್ದನ್ನು
ನಿಲ್ಲಿಸೋದಕ್ಕೆ. ಸೊ ಡೆಲಿವರಿ ಆದ ತಕ್ಷಣ ಅಕಸ್ಮಾತ್ ಏನಾದ್ರು ANC ಪಾಸಿಟಿವ್ ಇದ್ದರೆ ನೆವಿರಪಿನ್ ಸಿರಪ್ ಅಂತ ಮಗುಗೆ ಕೊಡ್ತೀವಿ. ಸೊ ಇದು ಒಂದು 90 to 95% ಮಗುಗೆ ಹರಡೋದನ್ನ ತಪ್ಪಿಸುತ್ತೆ. ಸೊ ಎಲ್ಲರೂ ಈ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಈ ಕಾರ್ಯಕ್ರಮ ಕೇಳಿಕೊಳ್ತೀವಿ.